ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋ ಒಂದು ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಹೇಳ್ತಾ ಇರೋವಂಥ ಮಂತ್ರ ಬಂದು ವಾರಾಹ್ಯಮ್ಮಂದು. ವಾರಾಹ್ಯಮ್ಮನ ಮಂತ್ರಗಳು ತುಂಬ ಸರಳವಾಗಿರ್ತವೆ, ಆದರೆ ಕೆಲಸ ಮಾತ್ರ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುವಂಥದ್ದು. ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನೀವು ಉಪವಾಸ ಇರಬೇಕನ್ನುವಂಥದ್ದು ಏನೂ ಇಲ್ಲ, ಸ್ನಾನ ಮಾಡಬೇಕನ್ನುವಂಥದ್ದು ಕೂಡ ಏನೂ ಇಲ್ಲ. ಮನಸ್ಸಿದ್ರೆ ಮಾರ್ಗ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ತಾಯಿಯನ್ನು ನೀವು ಆರಾಧನೆಯನ್ನು ಮಾಡಬೇಕು ಅಷ್ಟೇ. ತಾಯಿಯನ್ನು ಆರಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಸಿಗೋವಂಥದ್ದು. ಈ ಒಂದು ಮಂತ್ರವನ್ನು ಯಾವ ದಿನದಂದು ಹೇಳಬೇಕು ಅಂಥೇಳಿ ಕೇಳೋದಾದರೆ, ಯಾವತ್ತು ನಿಮಗೆ ಈ ವಿಡಿಯೋ ನಿಮ್ಮ ಕೈನಲ್ಲಿ ಸಿಗುತ್ತಲ್ವ, ನಾಳೆ ಸಿಗುತ್ತಾ, ಇವತ್ತು ಸಿಗುತ್ತಾ, ನಾಡಿದ್ದು ಸಿಗುತ್ತಾ ಅನ್ನೋವಂಥದ್ದು ಅದು ನಿಮ್ಮ ಒಂದು ಅದೃಷ್ಟವನ್ನು ಕುಲಾಯಿಸುವಂಥ ಮಂತ್ರ ಅಂತೇಳಿನೇ ಹೇಳಬಹುದು. ನಿಮ್ಮ ಒಂದು ಸಮಸ್ಯೆಗಳು, ನಿಮ್ಮ ಒಂದು ಕರ್ಮಗಳ ಫಲಗಳು ಮುಗಿತಾ ಬಂದಿತ್ತು ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮ ಕೈಗೆ ಸಿಗುತ್ತೆ. ಈ ಒಂದು ಮಂತ್ರವನ್ನು ನೀವು ಆಡಿಸ್ತೀರಿ ಅನ್ನೋವಂಥ ಒಂದು ಅಭಿಪ್ರಾಯ ನಂದು. ಯಾಕಂತಂದರೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನು ಹೊರಹಾಕೋದಕ್ಕೆ ಆ ದೇವರು ಒಂದು ಅನುಗ್ರಹವನ್ನು ಮಾಡಿಕೊಡ್ತಾ ಇರ್ತಾನೆ. ಹಾಗಾಗಿ ನಾನು ತಿಳಿಸ್ತಾ ಇರುವಂಥದ್ದು, ಯಾವುದೇ ಒಂದು ಕೆಲಸ ಇದ್ರೂ ಕೂಡ ದೇವರ ಒಂದು ಅನುಗ್ರಹದಿಂದನೇ ಆಗೋವಂಥದ್ದು. ಏನೇ ಒಂದು ನಮ್ಮ ಜೀವನದಲ್ಲಿ ಜರುಗಬೇಕಂದ್ರೂ ಕೂಡ ಅದು ದೇವರ ಒಂದು ಆಜ್ಞೆ ಆಗಿರುತ್ತೆ ಅನ್ನೋವಂಥದ್ದನ್ನು ನಾನು ನಂಬೋವಂಥದ್ದು. ಎಲ್ಲರೂ ನಂಬಲಿ ಅಂತೇಳಿ ನಾನೇನು ಹೇಳೋಕ್ಕೆ ಹೋಗಲ್ಲ, ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರೋವಂಥದ್ದು. ಆದರೆ ನಂಬಿಕೆ ಅನ್ನೋವಂಥದ್ದು ತುಂಬ ಮುಖ್ಯವಾಗಿರೋವಂಥದ್ದು. ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಏನೂ ಇಲ್ಲ, ನೀವು ಶ್ರದ್ಧಾ ಭಕ್ತಿ ಹೊಂದಿದ್ರೆ ಸಾಕಾಗುತ್ತೆ. ಏನು ಕೆಲಸಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅಂತ ಅನ್ನೋದಾದರೆ, ನಿಮಗೆ ನಿಮ್ಮದು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತವೆ ಕೆಲಸಗಳು. ಇವಾಗ ತುಂಬ ಜನಕ್ಕೆ ಮದುವೆ ಆಗಿರುತ್ತೆ, ದಾಂಪತ್ಯದಲ್ಲಿ ಬಿರುಕು ಅನ್ನೋವಂಥದ್ದು. ಮದುವೆ ಆಗಿ 2 ತಿಂಗಳಾಯಿತು, ವರ್ಷ ಆಯಿತು ನೋಡಿ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ಅವ್ರು ಯಾವಾಗ ನೋಡಿದ್ರೂ ಬರೀ ಜಗಳವನ್ನು ಮಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಇರೋದಿಲ್ಲ. ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಆದಷ್ಟು ನಿಮಗೇನೇ ಒಂದು ದೃಷ್ಟಿ ಆಗಿದ್ರು, ನರ ದೃಷ್ಟಿ ಆಗಿದ್ರು, ಏನೇ ಒಂದು ಸಮಸ್ಯೆ ಪ್ರಾಬ್ಲಮ್ ಆಗಿದ್ರೂ ಕೂಡ ಅದೆಲ್ಲ ಸರೋಗಿ ತಾಯಿ ವಾರಾಹಿ ತಾಯಿ ನಿಮ್ಮ ಗಂಡ ಹೆಂಡತಿಯನ್ನು ಒಂದಾಗಿ ಬಾಳೋ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಏನೋ ಒಂದು ಕೈ ಹಾಕಿರ್ತೀರಿ, ಕೆಲಸವನ್ನು ಮಾಡ್ತಾ ಇರ್ತೀರಿ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಆ ಒಂದು ಕೆಲಸ ಪೂರ್ತಿ ಆಗೋದಕ್ಕೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ದಾಂಪತ್ಯದಲ್ಲಿ ಬಿರುಕಿದ್ರೂ ಕೂಡ ಅದು ಸರಿ ಮಾಡಿಕೊಳ್ಳುತ್ತೆ. ಮತ್ತು ನೀವು ಏನೇ ಒಂದು ಅನುಕೂಲ ಆಗಿದೆ, ನಮಗೆ ಕೆಲಸದಲ್ಲಿ ಅನಾನುಕೂಲ ಆಗ್ತಾ ಇದೆ, ನಮಗೆ ಹೈ ಪೋಸ್ಟ್ ಅನ್ನುವಂಥದ್ದು ಬೇಕು, ನಾವು ಇವಾಗ ಒಂದು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ, ಒಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾಯಿದ್ದೀವಿ, ನಮಗೆ ಹೈ ಪೋಸ್ಟ್ ಅನ್ನೋವಂಥದ್ದು ಬೇಕು. ಇದು 3 ಕೆಲಸಕ್ಕೋಸ್ಕರ ಆಗಷ್ಟಂತ ಇರ್ತಾರೆ. ನೀವೇನಂತಂದರೆ, ಇವಾಗ ಹೆಚ್ಚಿನ ಪೋಸ್ಟಿಗೆ, ಇವಾಗ ಒಂದು ಸಣ್ಣ ಪೋಸ್ಟಲ್ಲಿದ್ದರೆ ನಮಗೆ ದೊಡ್ಡ ಪೋಸ್ಟ್ ಬೇಕು. ಮತ್ತು ಮನೆಯಲ್ಲಿ ಬಾಸ್, ಇವಾಗ ನೀವೇನೋ ಆಫೀಸಲ್ಲಿ ಬಾಸ್ ಮಧ್ಯೆ ನಿಮ್ಮ ಮಧ್ಯೆ ಏನೋ ಭಿನ್ನಾಭಿಪ್ರಾಯಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರ ಏನಂದರೆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡುತ್ತೆ. ರಿಲೇಷನ್ಶಿಪ್ಪಲ್ಲಾಗಿರಬಹುದು, ನಿಮ್ಮ ಗಂಡ ಹೆಂಡತಿ ಮಧ್ಯ ಸಂಬಂಧದಲ್ಲಾಗಿರಬಹುದು, ಮತ್ತು ಏನೇ ಸಂಬಂಧಗಳಂದರೆ ಎಲ್ಲ ಥರನೂ ಇರ್ತಾವಲ್ವ, ಅಣ್ಣ ತಮ್ಮಂದ್ರ ಮಧ್ಯ, ಮತ್ತು ಮನೆಯಲ್ಲಿ ಕೂಡು ಕುಟುಂಬದಲ್ಲಿ ಇರೋವಂಥವ್ರು, ಅತ್ತೆ ಸೊಸೆಯರ ಮಧ್ಯೆ ಜಗಳಗಳಿರ್ತವೆ, ಅವೆಲ್ಲ ಕೂಡ ಸರಿ ಹೋಗುತ್ತೆ. ಮತ್ತು ನಾಯಕತ್ವ, ಇವಾಗ ಕೆಲಸದ ಮಧ್ಯೆ ನೀವು ಹೈ ಪೋಸ್ಟ್ಗೆ ಹೋಗ್ಬೇಕಂದ್ರೂ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ರೆ, ಏನಾನೋ ಇರಬಹುದು, ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರೆ ಅದರದ್ದಕ್ಕೆ ನಿಂತೋಗಿದೆ, ಆ ಕೆಲಸ ಮಾಡೋದಕ್ಕೆ ನಮಗೆ ಚೈತನ್ಯ ಅನ್ನೋವಂಥದ್ದೇ ಇಲ್ಲ, ನಮಗೆ ಹುಮ್ಮಸ್ ಅನ್ನೋವಂಥದ್ದೇ ಇಲ್ಲ, ನಾವೇನು ಮಾಡೋಣ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮಗೆ ಕೆಲಸ ಖಂಡಿತವಾಗ್ಲೂ ಆಗೋವಂಥದ್ದು, ಕೆಲಸ ಪೂರ್ತಿಯಾಗಿ ನಡೆಯುವಂಥದ್ದು. ಈ ಒಂದು ಮಂತ್ರ ಹೇಳೋದಕ್ಕೆ ನಿಮಗೆ ಸ್ನಾನ ಬೇಡ, ಪೂಜೆ ಬೇಡ, ಏನೂ ಬೇಡ. ನಿಮ್ಮ ಮನಸ್ಸು ಮಾತ್ರ ನಿಮ್ಮ ಸೀಮಿತದಲ್ಲಿದ್ದರೆ ಅಷ್ಟೇ ಸಾಕು, ಕೆಲಸ ಆಗುತ್ತೆ ಅನ್ನೋವಂಥದ್ದು ನಿಮ್ಮ ಮನಸ್ಸಿಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಮೊದಲಿಗೆ ವಾರಾಹಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ಹಾಸಿಗೆನಲ್ಲಿ ಕೂತ್ಕೊಂಡು ಹೇಳ್ಬೋದು, ಎಲ್ಲನ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಹೇಳ್ಬೋದು. ಯಾಕಂತಂದರೆ 10 ನಿಮಿಷಗಳ ಕಾಲ ನಿಮಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಅನ್ನೋವಂಥದ್ದು ಬೇಕಾಗಿರುತ್ತೆ.
ವಿಶ್ರಾಂತಿ ಅನ್ನುವಂಥದ್ದು ಮನಸ್ಸಿಗೆ, ದೇಹಕ್ಕೆ ಎಲ್ಲದಕ್ಕೂ ಬೇಕಾಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಆ ಕೆಲಸ ಅನ್ನುವಂಥದ್ದು ಜರುಗುತ್ತೆ. ಈ ಒಂದು ಸರಳವಾಗಿರುವಂಥ ಮಂತ್ರ ನೀವು ಹೇಳ್ಕೊಂಡಿದ್ದಾದರೆ 11 ದಿನದ ಒಳಗಾಗಿ ನಿಮಗೆ ಏನೇ ಒಂದು, ಇವಾಗ ನಾನು ಏನು ಹೇಳಿದ್ನಲ್ವ, ಈ ಎಲ್ಲ ಸಮಸ್ಯೆಗಳಿಂದ ನೀವು ಆಚೆ ಕಡೆಗೆ ಬರಬಹುದು. ಮನಸ್ಸಿಟ್ಟು ಹೇಳಬೇಕು. ಯಾವುದೋ ಒಂದು ಕಾಟಾಚಾರಕ್ಕೆ ನಾನು ಹೇಳಿದ್ದೀನಿ ಅಂತ ಖಂಡಿತವಾಗ್ಲೂ ನೀವು ಹೇಳೋದಕ್ಕೆ ಹೋಗಬೇಡಿ. ನಮ್ಮ ಕೆಲಸ ಆಗೇ ಆಗುತ್ತೆ. ವಾರಾಯಮ್ಮನ ಮೇಲೆ ನಂಬಿಕೆನ ಇಡಿ. ನಂಬಿಕೆ ಇಟ್ಟರೆ ಮಾತ್ರ ನಮಗೆ ಕೆಲಸ ಆಗೋವಂಥದ್ದು. ಅಪನಂಬಿಕೆ ಇದ್ದರೆ ಯಾವುದೇ ಕಾರಣಕ್ಕೂ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ. 11 ದಿನ ನೀವು ಕಂಪಲ್ಸರಿಯಾಗಿ ರಾತ್ರಿ ವೇಳೆಯಲ್ಲಿ ಮಲಗೋದಕ್ಕೆ ಮುನ್ನ ಹೇಳಬಹುದು. ಮತ್ತು ನೀವು ಇಲ್ಲ ಅಂತಂದರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೂ ಸಹ ಹೇಳಬಹುದು. 7 ದಿನ ಒಂದೇ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು. ಮತ್ತು ನಿಮಗೇನು ಪ್ರಾಬ್ಲಮ್ ಇವತ್ತೊಂದು ನಾಳೆ ಒಂದು ಆ ಥರ ಹೇಳಬಾರ್ದು ಸ್ನೇಹಿತರೆ. 11 ದಿನಗಳ ಕಾಲ ಒಂದೇ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು. ಈ ಒಂದೇ ಮಂತ್ರವನ್ನು ಹೇಳ್ಕೊಳ್ಬೇಕು. 11 ಬಾರಿ 11 ದಿವಸ ಒಂದೇ ಸಮಸ್ಯೆಗೆ ನೀವು ಈ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಬೇಕು. ಮತ್ತು ನಿಮಗೆ ಇವಾಗೇನು 3 ಕೆಲಸ ಹೇಳಿದ್ನೋ ಖಂಡಿತವಾಗ್ಲೂ 11 ದಿನದ ಒಳಗಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಗೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಯಾರೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ. ಈ ರೀತಿಯಾಗಿ ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡು ನೀವು ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಾನು ಹೇಳೋದ್ರಲ್ಲಿ ಫಾಸ್ಟ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಈ ಸ್ಕ್ರೀನ್ ಮೇಲೆ ಬರೆದು ಹಾಕಿರುವಂಥ ನಂಬರ್ನ ಹೇಳ್ಕೊಂಡು 11 ಬಾರಿ ಹೇಳೋದಕ್ಕೆ ಆಗಿಲ್ಲ ಅನ್ನೋರು ನೀವು ಖಂಡಿತವಾಗ್ಲೂ 11 ಬಾರಿ ಬರೀಬಹುದು. ಆ ಬರೆದಿರೋ ಅಂಥದ್ದನ್ನು ನೀವು ಎಲ್ಲಿಡಬೇಕು ಅಪ್ಪ ಅಂತಂದರೆ ಅರಳಿ ಮರದ ಕೆಳಗಡೆ ಇಟ್ಟು ಬರಬೇಕಾಗುತ್ತೆ. ಕೆಲಸ ಆದ ನಂತರದಲ್ಲಿ 11 ದಿನ ಆದ ನಂತರದಲ್ಲಿ ಏನು ಇಡೋದು ಬೇಡ, ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.